ಹಲೋ ಸ್ನೇಹಿತರೇ, ನಮಸ್ಕಾರ ಎಲ್ಲರಿಗೂ. ಸುಸ್ವಾಗತ ನನ್ನ ನಿಮ್ಮ ಚಾನಲ್ಗೆ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವಾಗ ನೀವೇನು ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ, ಇದು ಭಾಗ 4 ಸ್ನೇಹಿತರೆ. ನಾನಂತೂ ಅತ್ಯಂತ ಖುಷಿನಲ್ಲಿದ್ದೀನಿ. ಯಾಕೆ ಅಂತ ಮುಂದೆ ಪುಟಾಣಿ ಹೆಜ್ಜೆಗಳನ್ನ ಹಾಕ್ತಾ ನಿಮ್ಮ ಜೊತೆಲಿ ಮಾತಾಡ್ಕೊಂಡ್ ಬರ್ತೀನಿ. ಇವಾಗ ನೀವೇನ್ ನೋಡ್ತಾ ಇದ್ದೀರಲ್ಲ ಈ ಭಾವಚಿತ್ರದಲ್ಲಿ, ಈ ಸಮಯದಲ್ಲಿ ನನಗೆ 9 ತಿಂಗಳು ಇನ್ನೇನು ಕೊನೆಯಲ್ಲಿ ಇರುವಂತ ಸಂದರ್ಭ ಇದು. ಯಾಕಂದ್ರೆ ನಾನು ಆಸ್ಪತ್ರೆಗೆ ಹೋದಾಗ ವೈದ್ಯರು ನನಗೆ ಹೇಳಿದ್ದಾರೆ ದಿನಾಂಕನ. ಅಂದಾಜ್ಗೆ ಈ ದಿನಾಂಕ ಮಗು ಆಗ್ಬೋದು ಅಂತೇಳಿ. ಹಾಗೆ ಇದನ್ನು ಹೇಳಿದ್ರು, ಬೇಗನೂ ಆಗ್ಬೋದು, ನಿಧಾನವಾಗೂ ಆಗ್ಬೋದು. ಆದ್ರೆ ನಾವು ಒಂದು ಅಂದಾಜಿಗೆ ಮಾತ್ರ ಈ ದಿನಾಂಕನ ಹೇಳ್ತೀವಿ. ಯಾವಾಗ ಬೇಕಾದ್ರೂ ಮಗು ಆಗ್ಬಿಡುತ್ತೆ. ಯಾಕಂದ್ರೆ ಇದು 9ನೇ ತಿಂಗಳು ಇನ್ನೇನು ಮುಗಿತಾ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ನನ್ನ ಪುಟ್ಟ ಪುಟ್ಟ ಹೆಜ್ಜೆನ ಹಾಕ್ತಾ ನಿಮ್ಮ ಜೊತೆನಲ್ಲಿ ಈ ಹಚ್ಚ ಹಸಿರಾಗೆ ಇರುವಂತ ಮರ ಗಿಡಗಳ ಜೊತೆನಲ್ಲಿ ಹನಿ ಮಳೆಯದು ಶಬ್ದದಲ್ಲಿ ಈ ರೀತಿನಲ್ಲಿ ಮಾತಾಡ್ಕೊಂಡು ಹೋಗೋದಕ್ಕೆ ಇರುವಂತ ಖುಷಿ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಹಾಗೇನೆ ಇವತ್ತಂತೂ ನಾನು ಈ ತರ ಕೇಳಿದ ನಂತರ ತುಂಬಾ ಖುಷಿ ಆಯಿತು. ವೈದ್ಯರು ಈ ತರ ದಿನಾಂಕ ಹೇಳಿದ ನಂತರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾವಾಗ ಗರ್ಭಿಣಿ ಆದೆ ಎಷ್ಟು ಬೇಗ ಮುಗಿತಾ ಇದೆ ಅಂತಾನೆ ಹೇಳಕ್ ಆಗ್ತಾ ಇಲ್ಲ. ಆ ರೀತಿನಲ್ಲಿ ನನ್ನ ಈ ಪ್ರಯಾಣ ಇತ್ತು ಸ್ನೇಹಿತರೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತವರೂರ ಆಶೀರ್ವಾದ, ನಮ್ಮ ಯಜಮಾನ್ರದ್ದು, ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ದೇವರ ಆಶೀರ್ವಾದ ಇರೋದ್ರಿಂದಲೇ ಅನ್ಸುತ್ತೆ ನನ್ನ ಈ ಗರ್ಭಿಣಿಯ ಪ್ರಯಾಣ ಅಷ್ಟು ಅತ್ಯಂತ ಅದ್ಭುತವಾಗಿತ್ತು ಸ್ನೇಹಿತರೆ. ಹೇಗಿತ್ತು ಅಂದ್ರೆ ನಿಜವಾಗ್ಲೂ ಹೂವಿನ ರೀತಿನಲ್ಲಿ ಇತ್ತು. ಅದಕ್ಕಂತೂ ಖಂಡಿತವಾಗ್ಲೂ ಹೋಲಿಸ್ಬೋದು ನಾನು. ಯಾಕಂದ್ರೆ ಆ ರೀತಿನಲ್ಲಿ ಅಷ್ಟು ಖುಷಿಯಾಗಿ, ಅಷ್ಟು ಆರೋಗ್ಯವಾಗಿದ್ದೆ ಸ್ನೇಹಿತರೆ. ಏನು ಅಂತ ಗೊತ್ತಿಲ್ಲ, ದಿನ 1ರಿಂದ ಮುಂಚೆ ನಾನು ಗರ್ಭಿಣಿ ಇಲ್ದಿದ್ದಾಗ ಹೇಗಿದ್ದೆ ನೋಡಿ, ಅದೇ ರೀತಿನಲ್ಲಿ ಇವತ್ವರ್ಗುನು ಈ ಕ್ಷಣದವರೆಗುನು ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿವರೆಗೂ ಹಾಗೇ ಇದೆ ಸ್ನೇಹಿತರೆ. ಒಂದು ದಿವಸನೂ ವಾಂತಿ ಆಗ್ಲಿ ಅಥವಾ ನನ್ನ ಆರೋಗ್ಯ ಸಮಸ್ಯೆಗಳಾಗ್ಲಿ ಅಥವಾ ಸುಸ್ತು, ಒಂದು ದಿವಸ ಅದನ್ನ ಸುಸ್ತು ಅಂತ ಆಗೋದಾಗ್ಲಿ ಏನಂದ್ರೆ ಏನೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೇನು ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ನಾನಿವಾಗ ಗರ್ಭಿಣಿ ಆಗಿರೋದು ಮತ್ತೆ ಮುಂಚೆ ಹೇಗಿದ್ದೆ ಅನ್ನೋದು ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಚೆನ್ನಾಗಿದ್ದೀನಿ. ಇವತ್ವರೆಗೂ ಒಂದು ಕ್ಷಣದಲ್ಲೂ ನನಗೆ ಒಂದು ದಿವಸನೂ ವಾಂತಿ ಅನ್ನೋದು ಆಗಿಲ್ಲ ಸ್ನೇಹಿತರೆ. ಈ ಆರೋಗ್ಯ ಮಾತ್ರ ನನ್ನನ್ನ ತುಂಬಾ ಚೆನ್ನಾಗಿ ಕಾಪಾಡ್ತು. ಹಾಗೆ ಯಾವುದೇ ರೀತಿಯಾದ ಒಂದು ಮಾತ್ರೆನೂ ಇಲ್ದಿರೋ ರೀತಿನಲ್ಲಿ ನನ್ನ ಈ ಅಂ ಗರ್ಭಿಣಿ ಸಮಯದಲ್ಲಿ ಆಯ್ತು ಸ್ನೇಹಿತರೆ. ನನಗಂತೂ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ. ಹಾಗೆ ಸ್ನೇಹಿತರೆ, ನನ್ನ ಇವತ್ತಿನ ಖುಷಿಗೆ ಏನು ಕಾರಣ ಅಂದ್ರೆ ಇನ್ನೇನು ಇವತ್ತು ಭಾಗ 4ರಲ್ಲಿ ಅಷ್ಟೊಂದು ಏನೂ ಇಲ್ಲ. ಯಾಕಂದ್ರೆ ನನ್ನ 9ನೇ ತಿಂಗಳದು ಇರೋದ್ರಿಂದ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಹೇಗೆ ನನ್ನ 9ನೇ ತಿಂಗಳಲ್ಲಿ ಸಮಯನ ಕಳೆದಿದ್ದೀನಿ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ನನಗೆ ರನ್ನಿಂಗ್ ಅಂದ್ರೆ ತುಂಬಾನೇ ಇಷ್ಟ. ವಾಕಿಂಗ್ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಹೇಳಿ. ಇವಾಗ ಗರ್ಭಿಣಿ ಇರೋ ಸಮಯದಿಂದ ಇದರಲ್ಲಿ ಸೆಂಟ್ರಲ್ಲಿ ಒಂದ್ 2-3 ಸಲ ಗರ್ಭಿಣಿ ಇದ್ದಾಗ್ಲೂನು ರನ್ನಿಂಗ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ಇವಾಗ ತೀರಾ ಹತ್ರದಲ್ಲಿ ಬಂದಾಗ ವಾಕಿಂಗ್ ಸದಾ ಕಡಿಮೆ ಮಾಡಿದ್ದೀನಿ. ಯಾಕಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಮನೆಯಲ್ಲಿ ಕೆಲಸ ಚಟುವಟಿಕೆ ಜಾಸ್ತಿ ಮಾಡ್ತೀನಿ ಅಂತೇಳಿ. ಮುಂಚೆ ಹೇಗೆ ಆಸಕ್ತಿ ಇತ್ತು ಅದೇ ರೀತಿನಲ್ಲಿ ತುಂಬಾನೇ ಆಸಕ್ತಿ ನನಗೆ ಮನೆಯಲ್ಲಿ ಪ್ರತಿಯೊಂದು ನಾನೇ ಮಾಡಬೇಕು ಅಂತೇಳಿ. ಇವತ್ತು 9 ತಿಂಗಳಾಗಿದ್ರೂನು ನಾನು ಇವತ್ತು ನೆಲದಲ್ಲಿ ಸೊಪ್ಪು ಬಿಡಿಸೋದಾಗ್ಲಿ ಅಥವಾ ತರಕಾರಿಗಳನ್ನ ಕಟ್ ಮಾಡೋದು, ಅಡಿಗೆಗಳನ್ನ ಮಾಡೋದು, ದೇವ್ರ ಪೂಜೆಗಳನ್ನ ಆಗ್ಲಿ ಪ್ರತಿಯೊಂದು ಮಾಡ್ತೀನಿ. ಹಾಗೆ ಇನ್ನೊಂದೇನು ಅಂದ್ರೆ ಇಡ್ಲಿ ದೋಸೆನ ಇತ್ತೀಚೆಗೆ ವಾರದಲ್ಲಿ ಒಂದ್ಸಲ ಮಾಡ್ತಾ ಇದ್ದೀನಿ. ಏನಿಕಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ ಒಲ್ಕಲ್ ನಮ್ಮ ಮನೇಲಿದೆ ಅಂತಲ್ಲ. ಆ ಒಲ್ಕಲಲ್ಲಿ ನಾನು ರುಬ್ಬೇಕಾದ್ರೆ ನನ್ಗೆ ಅದು ಒಂದು ರೀತಿಯಾದ ಎಕ್ಸರ್ಸೈಸ್ ಅಂತ ಹೇಳಿ. ಇವತ್ತೇನ್ ನೀವು ನೋಡ್ತಾ ಇದ್ದೀರಾ, ಹಿಂದಿನ ದಿವಸ ಸದಾ ನಾನು ಆಸ್ಪತ್ರೆಗೆ ಹೋಗೋ ಹಿಂದಿನ ದಿವಸ ಸದಾ ನಾನು ಇಡ್ಲಿಗೆ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿನ ಕಲ್ಲಲ್ಲಿ ರುಬ್ಬಿದ್ದೀನಿ ಸ್ನೇಹಿತರೆ. ನನಗೇನು ಅಂತ ಗೊತ್ತಿಲ್ಲ, ತುಂಬಾ ಆಸಕ್ತಿ ಇದ್ರ ಬಗ್ಗೆ ಎಲ್ಲ ನನಗೆ. ಈ ರೀತಿನಲ್ಲಿ ನನ್ನ ಸಮಯನ ಕಳ್ಕೊಂಡು, ಈ ರೀತಿನಲ್ಲಿ ಪ್ರಕೃತಿನಲ್ಲಿ ನಿಂತು, ಪ್ರತಿನಿತ್ಯನೂ ಒಂದೊಂದು ಸ್ಥಳನ ಒಂದೊಂದು ಆಯ್ಕೆ ಮಾಡಿರ್ತೀನಿ ಸ್ನೇಹಿತರೆ. ಪಾರ್ಕ್‌ಗಳು ಮತ್ತೆ ಎಲ್ಲೆಲ್ಲ ಚಿಕ್ಕ ಚಿಕ್ಕ ಸ್ಥಳಗಳಿರುತ್ತಲ್ಲ, ನೀರು ಹರಿಯುವಂತ ಸ್ಥಳ, ಮತ್ತೆ ಪಕ್ಷಿಗಳೆಲ್ಲಿ ಜಾಸ್ತಿ ಇರುತ್ತೆ, ಈ ತರ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತಾದ್ರೆ ಸಂಜೆ ಹೊತ್ತು, ಇಲ್ಲ ಬೆಳಗ್ಗೆ ಹೊತ್ತು ಈ ರೀತಿನಲ್ಲಿ ನನ್ನ ಸಮಯಗಳನ್ನ ಕಳೀತಾ ಇದ್ದೀನಿ 9ನೇ ತಿಂಗಳಲ್ಲಿ. ಬನ್ನಿ ನೋಡಿ ಹೇಗಿದೆ ಅಂತ ಇದು ನೀರಿನ ಶಬ್ದ.
ಎಷ್ಟು ತಂಪಾಗಿತ್ತಲ್ಲ, ಕಣ್ಣಲ್ಲಿ ನೋಡೋದಕ್ಕೂ ಹಾಗೆ ಕಿವಿನಲ್ಲಿ ಕೇಳಿಸ್ಕೊಳೋದಕ್ಕೂ ಎಷ್ಟು ತಂಪಾಗಿತ್ತು. ಇವಾಗ ಸಣ್ಣ ಸಣ್ಣದಾಗೆ ಮಳೆ ಬರುವಂಥ ಮಳೆ ಬರ್ತಾ ಇತ್ತು. ಈ ಶಬ್ದದಲ್ಲೂ ಕೇಳಿಸ್ಕೊಂಡ್ರೆ ತುಂಬ ಖುಷಿ ಆಗ್ತಿತ್ತು. ಅಕ್ಕಪಕ್ಕದಲ್ಲಿ ಗಿಡ ಮರಗಳು ನೋಡಿ, ನೀರು, ಈ ರೀತಿನಲ್ಲಿ ಇವಾಗಂತೂ ನಾನು ಗರ್ಭಿಣಿ ಇರುವಂಥ ಸಮಯದಲ್ಲಿ ನನಗೂ ತುಂಬ ಒಳ್ಳೆಯದು. ನನ್ನ ಹೊಟ್ಟೆನಲ್ಲಿರುವಂಥ ಮುದ್ದಾದ ಕಂದಮ್ಮಗೆ ಮುಂದೆ ಬರುವಂಥ ಕಂದಮ್ಮಗೂ ತುಂಬ ಒಳ್ಳೆಯದು. ಈ ರೀತಿನಲ್ಲಿ ಪ್ರಕೃತಿ ಜೊತೆಯಲ್ಲಿ ಸಮಯ ಕಳೆದಾಗ ಅದರಲ್ಲಿ ಸಿಗುವಂಥ ಆನಂದ, ಖುಷಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಆ ರೀತಿನಲ್ಲಿರುತ್ತೆ. ಈ ರೀತಿನಲ್ಲಿ ಹಾಗೆ ಸ್ನೇಹಿತರೆ, ಇದೊಂದು ಚಿಕ್ಕ ವಿಡಿಯೋನಲ್ಲಿ ಪ್ರತಿನಿತ್ಯದು ಹೋಗಿರುವಂಥದ್ದು ಚಿಕ್ಕ ಚಿಕ್ಕದಲ್ಲಿ ನನಗೆ ಯಾವತ್ತು ತುಂಬ ಖುಷಿಯಾಗಿರುವಂಥ ದಿನ, ಸ್ಥಳದಲ್ಲಿ ತುಂಬ ಚೆನ್ನಾಗಿತ್ತು. ಆ ವಿಡಿಯೋಗಳನ್ನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಭಾವಚಿತ್ರಗಳನ್ನ ಅಥವಾ ವಿಡಿಯೋಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನನ್ನ ತೋರಿಸುವಂಥ ಪ್ರಯತ್ನ ಅಷ್ಟೇ ಸ್ನೇಹಿತರೆ ಇದು. ಈ ರೀತಿನಲ್ಲಿ ನನ್ನ 9ನೇ ತಿಂಗಳು ಗರ್ಭಿಣಿ ಸಮಯದಲ್ಲಿ ಈ ರೀತಿನಲ್ಲಿ ಕಳೀತಾ ಇದೆ ಸ್ನೇಹಿತರೆ. ದಿಸ ದಿಸ ಹೋಗ್ತಾ ಎಷ್ಟು ಬೇಗನೆ ಬಂದ್ಬಿಡ್ತಲ್ಲ. ಇನ್ನು ಕೆಲವೇ ದಿಸ ಇದೆ ಅಷ್ಟೇ ನನ್ನ ಕೈಯಲ್ಲಿ ಕಂದಮ್ಮ ಬರೋದಕ್ಕೆ. ಹಾಗೆ ಇನ್ನೊಂದೇನು ಅಂದರೆ, ನಾನು ಇತ್ತೀಚೆಗೆ ನಿಮ್ಗಳ ಜೊತೆನಲ್ಲಿ ಮಾತಾಡ್ಕೊಂಡು ನೀವೆಲ್ಲ ಕಂದಮ್ಮನ ಬಗ್ಗೆ ಕೇಳ್ತಾ ಇರೋದೆಲ್ಲ ನೋಡ್ತಾ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನಿಮ್ಮೆಲ್ಲರಿಗಿಂತ ಅತ್ಯಂತ ಆತುರ ನನಗೆ ಜಾಸ್ತಿ ಆಗಿದೆ. ಹಾಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಜಮಾನ್ರು ವಿಡಿಯೋಗೆ ಬರ್ತಾ ಇಲ್ಲ ಅಷ್ಟೇ, ಆದರೆ ಅವರು ಬೆಂಬಲ ತುಂಬಾನೇ ಇದೆ ಹೇಳಬೇಕು ಅಂತಂದರೆ. ನನ್ನ ತವರೂರಲ್ಲಿ ಅಮ್ಮ, ಅಕ್ಕ, ನನ್ನ ತಮ್ಮ, ಇವರು ನನ್ನ ಕುಟುಂಬದವರು, ನಮ್ಮ ಯಜಮಾನ್ರು ಅವರೇ ಜಾಸ್ತಿ ನನಗೆ ಅತಿ ಬೇಗನೆ ವಿಡಿಯೋ ಮಾಡಿ ಹಾಕು, ಅವ್ರಿಗೆಲ್ಲರಿಗೂ ತೋರಿಸು ನಮ್ಮ ಕಂದಮ್ಮನ, ಅವರೆಲ್ಲ ಏನಂತಾರೆ, ಅವರು ಕಾತುರದಿಂದ ಕಾಯ್ತಾ ಇದ್ದಾರಲ್ಲ ಅಂತ ಹೇಳಿ ತುಂಬಾನೇ ನನಗೆ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಪಡಬೇಕು. ನಾನಂತೂ ಆ ದಿನಕ್ಕೆ ಕಾಯ್ತಾ ಇದ್ದೀನಿ. ಈ ವಿಡಿಯೋ ಬಂದಿದ್ದು ಒಂದು 2 ದಿವಸದಲ್ಲೇ ಆದಷ್ಟು ಬೇಗ ಪ್ರಯತ್ನ ಪಟ್ಟು ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನನ್ನ ಕಂದಮ್ಮನ ನೋಡುವಂಥ ದಿನ ತುಂಬ ತೀರಾ ಹತ್ತಿರದಲ್ಲಿದೆ. ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ, ನೀವು ಕಂದಮ್ಮನ ನೋಡಿದ ನಂತರ ಏನು ಹೇಳ್ತೀರಾ ಅಂತ. ಸೊ ಇದು ಚಿಕ್ಕದಾಗಿರುವಂಥ, ಪುಟ್ಟದಾಗಿರುವಂಥ ಇವತ್ತಿನ ವಿಡಿಯೋನ ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನು ಹೇಳೋಕೆ ಬಂದೆ ಅಂತಂದರೆ, ಈ ವಿಡಿಯೋದಲ್ಲಿ 9ನೇ ತಿಂಗಳಲ್ಲಿ ನಾನು ಹೇಗೆ ಸಮಯನ ಕಳೆದಿದ್ದೀನಿ ಅಂತೇಳಿ, ನಿಮಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ, ಹೇಗೆ ಏನಾಯಿತು, ಹೇಗೆ ಇಷ್ಟೊಂದು ಚೆನ್ನಾಗಿ ನನಗೆ ಆರೋಗ್ಯ ಇದೆಲ್ಲ ಆಯಿತು ಅನ್ನೋ ಆಸಕ್ತಿ ಇತ್ತು ಅಂದರೆ ಖಂಡಿತವಾಗಿ ಹೇಳಿ. ನನಗೆ ಯಾವಾಗಾದ್ರೂ ಸಮಯ ಸಿಕ್ಕಿದಾಗ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಸ್ನೇಹಿತರೆ. ಈ ಥರ ಇತ್ತು. ಇವಾಗ ನೋಡಿ ಹೇಗಿದೆ ಅಂತ ಇಲ್ಲಿ ಪ್ರಕೃತಿ ಎಷ್ಟು. ಇದು ರೈತರದು, ಒಬ್ರು ರೈತರದು ಇದಾಕಿರುವಂಥದ್ದು ಸ್ಥಳ ಇದು. ತುಂಬ ತುಂಬ ಚೆನ್ನಾಗಿತ್ತು. ಈ ಥರ ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ಸ್ಥಳ ಇದೆ, ನೀರಿರುವಂಥ ಸ್ಥಳ. ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಇರಿ, ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಸ್ಥಳದಲ್ಲೆಲ್ಲ ಕುತ್ಕೊಂಡು ಸಮಯನ ಕಳೆದಾಗ ಮನಸ್ಸಿಗೆ, ಕಣ್ಣಿಗೆ ಎಲ್ಲ ಎಷ್ಟು ತಂಪಾಗುತ್ತಂತ. ಹಾಗೇನೆ ಇದು ಇನ್ನೊಂದು ದಿವಸ ಮಳೆ ಅಂತೂ ನವೆಂಬರ್ ಡಿಸೆಂಬರಲ್ಲಿ ಎಷ್ಟು ಬಂತು ಅಂದರೆ ಹೇಳಕ್ಕಾಗಲ್ಲ, ಅಷ್ಟೊಂದು ಮಳೆ ಬಂತು ಸ್ನೇಹಿತರೆ. ಎಲ್ಲ ಕಡೆ ಚಿಕ್ಕ ಚಿಕ್ಕ ಕೆರೆಗಳು ಮತ್ತು ರೋಡ್ಗಳು ಎಲ್ಲ ಕಡೆ ಸಿಕ್ಕಾಪಟ್ಟೆ ಫುಲ್ಲು ಮಳೆ ತುಂಬೋಗಿತ್ತು. ಅದನ್ನ ನೋಡಕ್ಕಂತಾನೆ ಇನ್ನೊಂದು ದಿವಸ ವಾಕಿಂಗ್ ಮಾಡ್ಕೊಂಡು ಬಂದಿದೆ. ಇಲ್ಲೆಲ್ಲ ನೀವು ನೋಡ್ಬೋದು ಈ ರೀತಿನಲ್ಲಿ. ಹಾಗೆ ಅಮ್ಮನಿಗೆ ಕರೆ ಮಾಡಿ ಹೇಳ್ತಾ ಇದೆ, ಈ ಥರ ಎಲ್ಲ ಇದೆ, ಹಿಂಗೆ ಜಾಸ್ತಿ ಮಳೆ ಬರ್ತಾ ಇದೆ. ಅಮ್ಮನಿಗೂ ಗೊತ್ತಾಗಿದೆ, ವೀಕ್ಷಣೆ ಮಾಡಿದ್ದಾರೆ ಟಿವಿನಲ್ಲಿ, ಈ ಥರ ಎಲ್ಲ ಇದಾಗಿದೆ, ಹುಷಾರಾಗಿರೋ, ಜವಾಬ್ದಾರಿಯಾಗಿರೋ ಅಂತೆಲ್ಲ ಹೇಳ್ತಾ ಇದ್ರು.
ತಾಯಿ ಪ್ರೀತಿನೇ ಹೇಗೆ ಅಲ್ವಾ? ಎಲ್ಲಿದ್ರೇನೋ, ಯಾವಾಗಿದ್ರೇನೋ ತನ್ನ ಮಕ್ಕಳ ಮೇಲೇನೆ ಅವರ ಮನಸ್ಸುಗಳೆಲ್ಲ ಇರುತ್ತೆ. ಹಾಗೇನೆ ಅಮ್ಮನ್ಗಂತೂ ಇತ್ತೀಚಿಗೆ ದಿನಗಳಲ್ಲಿ ಪ್ರತಿ ಸಲನೂ, ಪ್ರತಿ ದಿನನೂ ಅಮ್ಮ ಇವಾಗ್ಲೇ ಅಂತಲ್ಲ, ಆವಾಗಿಂದಲೂ ಅಮ್ಮ ಬೆಳಗ್ಗೆ, ಸಂಜೆ 2 ಸಲನೂ ಪೂಜೆ ಮಾಡ್ತಾರೆ. ಇತ್ತೀಚಿಗೆ ದಿನದಲ್ಲಿ ನನ್ ತಮ್ಮನ ಹೆಂಡತಿ ಕಳ್ಸಿರೋದು ಇದು. ಅಮ್ಮ ಪೂಜೆ ಜಾಸ್ತಿ ಮಾಡ್ತಾ ಇದ್ದಾರೆ. ನನ್ ಮಗಳಿಗೆ ಸಮಯ ತೀರಾ ಹತ್ರದಲ್ಲಿ ಬಂದಿದೆ. ಕಾಪಾಡಪ್ಪ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ತರ ಫೋಟೋ ತೆಗ್ದಿ ಕಳ್ಸಿದ್ದಾರೆ ನನ್ ತಮ್ಮನ ಹೆಂಡತಿ. ಅಮ್ಮ ಹೀಗೆಲ್ಲ ಬೇಡ್ಕೋತಾ ಇದ್ರು ಹೀಗೆ ಅಂತೇಳಿ. ತುಂಬಾ ಖುಷಿ ಆಯ್ತು ಕೇಳ್ತಾ. ಹಾಗೆ ಮನೆಯಲ್ಲಿ ಇರೋರೆಲ್ಲಾರುನು ಅಕ್ಕ ಎಲ್ಲಾರ್ಗೂ ಪೂಜೆಗಳು ಸ್ಟಾರ್ಟ್ ಮಾಡಿದ್ದಾರೆ. ತಂಗಿಗೆ ಒಳ್ಳೇದಾಗ್ಬೇಕು ಅಂತೆಲ್ಲ ಹೇಳ್ತಾ. ಹಾಗೇನೆ ಇದು ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ದಿನ. ಹಾಗೇನೆ ಎಲ್ಲಿದ್ರೇನು ಅವತ್ ಮಾತ್ರ ನಾನು ಚರ್ಚ್‌ಗೆ ಹೋಗೋದು ಮರೆಯೋದಿಲ್ಲ. ಹಾಗೇನೆ 25ನೇ ತಾರೀಕು ಕ್ರಿಸ್ಮಸ್ ದಿವಸನೇ ನಾನು ಬಂದೆ. ಹಾಗೆ ಕುತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಪಡ್ತಾ ಇದ್ದೀನಿ. ದೇವರಲ್ಲಿ ಕೇಳ್ತಾ ಇರೋದು ಒಂದೇ, ದೇವರೇ ಪ್ರತಿಯೊಂದು ಎಲ್ಲಾನು ಒಳ್ಳೆ ರೀತಿನಲ್ಲಿ ಆಗ್ಲಿ. ಪ್ರತಿಯೊಂದೂನು ಇಲ್ಲಿವರೆಗೂ ಕೈ ಹಿಡ್ದು ಕಾಪಾಡಿದ್ದೀರಾ. ಮುಂದಕ್ಕೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು, ಹಾಗೇನೆ ನಾನ್ ಮರಿತೀನಾ ನಿಮ್ಮೆಲ್ಲರಿಗೂ ಬೇಡ್ಕೊಳೋದು, ನಿಮಗೂ ಬೇಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದ್ರಲ್ಲೇನ್ ಕೇಳಂಗೆ ಇಲ್ಲ ನಾನು. ಹಾಗೆ ಇಲ್ಲಿ ಚಿಕ್ಕದು ಪುಟ್ಟದಾಗೆ ಎಲ್ಲಾನು ಜೀಸಸ್‌ದು ಇದ್ರದ್ದೆಲ್ಲ ಇಟ್ಟಿದ್ರು. ಇದನ್ನೆಲ್ಲ ನೋಡ್ತಾ ಹಾಗೇನೆ ಮನೆಗೆ ಹೊರಟಿದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಲಿ ನಿಮ್ ಮುಂದೆ ನಾನು ಬೇಗ ಬರ್ತೀನಿ ಸ್ನೇಹಿತರೆ. ನೀವೆಷ್ಟು ಕಾತುರ, ನಾನು ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಪ್ರೀತಿಯ ಸವಿತಾ ಮಾಡುವ ನಮಸ್ಕಾರಗಳು ಸ್ನೇಹಿತರೆ.